सर पहलगाम टेरर अटैक में जो अटैक हुआ सर, उसको कुछ राजनीतिक पार्टियां हिंदू हत्याकांड बोल रहा सर। अभी देखो, मैं पॉलिटिक्स में बात नहीं करता हूँ, मैं अभी स्पीकर है। एक विशेष वर्ग को टारगेट कर रहा सर। नहीं, इसीलिए मैं बोल दिया ना, ಈಗ ಆ ಪೆಹಲ್ಗಾಮಲ್ಲಿ ಆದಂಥ ಘಟನೆ ಅದನ್ನು ನಾವೆಲ್ಲ ತೀವ್ರ ಖಂಡಿಸಬೇಕು. ಆ ಭಯೋತ್ಪಾದಕರು ಯಾರಿದ್ದರೂ ಕೂಡ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತಗೊಳ್ಬೇಕು. ಅವರು ಮಾತ್ರ ಅಲ್ಲ, ಯಾರಿಗೆ ಬೆಂಬಲಿಸಿದ್ದಾರೆ ಅವ್ರಿಗೆ ಕೂಡ ಕಠಿಣ ತಗೊಳ್ಬೇಕು. ನಮ್ಮ ದೇಶದ ಜವಾಬ್ದಾರಿ ಜನತೆಯರದು, ನಾವೆಲ್ಲ ಒಗ್ಗಟ್ಟಿಂದ ಇರಬೇಕು. ಯಾರು ಭಯೋತ್ಪಾದಕರು ಈ ರೀತಿ ಘಟನೆ ಮಾಡಿದ್ದಾರೆ ಅದು ಈ ದೇಶವನ್ನು ವಿಭಾಗಗೊಳಿಸಿ ದುರ್ಬಲಗೊಳಿಸುವ ಪ್ರಯತ್ನ. ಅದಕ್ಕೆ ಪೂರಕವಾಗಿ ನಾವು ಇರಬಾರ್ದು. ನಾವಿಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಜಾತ್ಯತೀತ ಸೌಹಾರ್ದತೆಗೆ ನಾವು ಒತ್ತು ಕೊಡಬೇಕು. ಯಾಕೆ ಈ ದೇಶದ ಉಸಿರೇ ಸೌಹಾರ್ದತೆ. ಯಾವಾಗಿದೆ ಸೌಹಾರ್ದತೆ ಇಲ್ಲ, ಆಗ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಸೌಹಾರ್ದತೆ ಇರಬಾರ್ದಂಥ ಕ್ರಮ ಅವರು ಪ್ಲ್ಯಾನ್ ಮಾಡಿ ಈ ರೀತಿ ದಾಳಿ ಮಾಡ್ತಾರೆ. ಅದಕ್ಕೆ ಪೂರಕ ಯಾವುದೇ ವಾತಾವರಣ ಯಾರು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ.